ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ 121ನೇ ಜನ್ಮದಿನವನ್ನ ನಮ್ಮ ಮೈಸೂರು ಜಿಲ್ಲಾ ಹಾಪ್ಕಾಮ್ ಸಂಸ್ಥೆಯಿಂದ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮ್ಮೆಲ್ಲಾ ಸಿಬ್ಬಂದಿ ನೌಕರರು ಸೇರಿ ಆಚರಿಸಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಪ್ರಯುಕ್ತ ನಮ್ಮ ಹಾಪ್ಕಾಮ್ ಸಿಬ್ಬಂದಿ ಮತ್ತೆ ಸರ್ವರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಈ ದಿವಸ ರಾಷ್ಟ್ರಕವಿ ಕುವೆಂಪು ಅವರ 121ನೇ ವರ್ಷದ ಜಯಂತ್ಯೋತ್ಸವನ್ನ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮೈಸೂರು ಜಿಲ್ಲಾ ಹಾಪ್ಕಾಮ್ ವತಿಯಿಂದ ಶ್ರೀಮಾನ್ ಎಂ.ಎಚ್. ಮರಿಗೌಡರ ಸಂಘದ ಕಟ್ಟಿದಂತ ಸಂಸ್ಥೆಯಲ್ಲಿ ನಮ್ಮ ಎಂ.ಎಚ್. ಹನುಮಂತಯ್ಯನವರು ಇವತ್ತು ಹೆಚ್ಚಿನ ಒಲವನ್ನು ಕೊಟ್ಟು ಕುವೆಂಪು ಜಯಂತಿನ ಆಚರಣೆ ಮಾಡಲೇಬೇಕು ಅಂತ ಹೇಳಿ ನಮ್ಮ ನೌಕರ ಬಾಂಧವರ ಜೊತೆಗೂಡಿ ಇವತ್ತು ಅದ್ದೂರಿಯಾಗಿ ಆಚರಿಸಿದೀವಿ. ಬೆಳಗಿನ ಜಾವ ಪ್ರಸಾದ ವಿನಿಯೋಗವನ್ನು ಸುಧಾ ಮಾಡಿದೀವಿ. ಇವತ್ತು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟು ಹೆಸರು ಗಳಿಸಬೇಕು, ಮಕ್ಕಳನ್ನ ಮುಂದೆ ತರಬೇಕು ಅಂತೇಳಿ ಕನ್ನಡ ಸಾಹಿತ್ಯದಲ್ಲಿ ಹೋರಾಟ ಮಾಡಿ ಈ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರಿಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಭಾರತ ರತ್ನ ಕೊಡ್ಬೇಕು ಅಂತೇಳಿ ನಮ್ಮ ಕನ್ನಡ ಸಾಹಿತ್ಯ ಪರಿಷದರೆಲ್ಲ ರೆಕಮೆಂಡ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಅವ್ರ ಸಚಿವ ಸಂಪುಟದವರು ಶಿಫಾರಸು ಮಾಡಿ ಕೇಂದ್ರದಿಂದ ಭಾರತ ರತ್ನ ಕೊಡಕ್ಕೆ ಶಿಫಾರಸು ಮಾಡ್ಲಿ ಅಂತೇಳಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಈ ದಿವಸ ನಮ್ಮ ನೌಕರ ಬಾಂಧವರ ಪರವಾಗಿ ನಮ್ಮ ಹನುಮಂತಯ್ಯನವ್ರಿಗೆ ಹೇಳ್ತಾ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಹಾಪ್ಕಾಮ್ಸ್ ನಲ್ಲಿ ರಾಷ್ಟ್ರಕವಿ ಕುವೆಂಪುರವರ 121ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುವುದರೊಂದಿಗೆ ಕುವೆಂಪುರವರಿಗೆ ಭಾರತ ರತ್ನ ಸಿಗಬೇಕೆಂಬುದು ನಮ್ಮ ಬಯಕೆ. ಇದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ರೆಕಮೆಂಡ್ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದು ಶೀಘ್ರದಲ್ಲಿ ಆದರೆ ನಮಗೆಲ್ಲ ಭಾರಿ ಸಂತೋಷ ಆಗುತ್ತೆ. ಆಗ ಇನ್ನೂ ಅದ್ದೂರಿಯಾಗಿ ಮುಂದಿನ ವರ್ಷ ನಾವೆಲ್ಲ ಕೂಡಿ ಮಾಡ್ತೀವಿ. ಧನ್ಯವಾದಗಳು. ನಮ್ಮ ಜಿಲ್ಲಾ ಹಾಪ್ಕಾಮ್ಸ್ ನೌಕರ ಪರವಾಗಿ ಸರ್ಕಾರ ಇದನ್ನ ದಯವಿಟ್ಟು ಆದಷ್ಟು ಬೇಗ ಶೀಘ್ರದಲ್ಲೇ ಕಳಿಸಿ. ನಮ್ಮ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒತ್ತಡ ಮಾಡಿದರೆ ಆದಷ್ಟು ಬೇಗ ಕೊಟ್ಟರೆ ಎಲ್ಲರಿಗೂ ಉತ್ತಮವಾದಂಥ ವ್ಯವಸ್ಥೆನ ನಾವೆಲ್ಲ ಆಸೆ. ರಾಜ್ಯೋತ್ಸವದಲ್ಲಿ ಕೊಡ್ತಾ ಇದೀವಿ.